ಬೆಂಗಳೂರಿನಲ್ಲಿ ಕೆಲವೇ ಗಂಟೆಗಳು ಸುರಿದಂತಹ ಮಳೆಗೆ ಏನು ಜನಜೀವನ ಅಸ್ತವ್ಯಸ್ತ ಆಗಿರ್ತಕ್ಕಂಥದ್ದು, ಹಲವಾರು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಬ್ರಾಂಡ್ ಬೆಂಗಳೂರು ಇದೇನಾ ಅಂತಕ್ಕಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ನಿದರ್ಶನ ನೋಡ್ತಾ ಇರ್ಬೋದು. ಈಗ ಏನು ಇಂದು ಮಧ್ಯಾಹ್ನ 12:45 ಸುಮಾರಿಗೆ ರಾಜಾಜಿನಗರ ಸಮೀಪ ಏನು ಬೃಹದಾಕಾರದ ಒಂದು ಮರ ಏಕಾಏಕಿ ನೆಲಕ್ಕೆ ಉರುಳಿದಂಥ ಪರಿಣಾಮ ಭಾರಿ ಅನಾಹುತಾನೇ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಮರ ಉಳಿದಂಥ ಒಂದು ಸಮಯದಲ್ಲಿ ಅಲ್ಲಿದ್ದಂಥ ಸುಮಾರು 4 ಕಾರುಗಳು ಹಾಗೂ ಒಂದು ಗೂಡ್ಸ್ ಆಟೋ, ಅಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಗೂಡ್ಸ್ ಆಟೋ ಸೇರಿದಂತೆ ಒಂದು ಬೈಕು, ಟೋಟಲ್ ಆಗಿ 5-6 ವಾಹನಗಳು ಮರದಿಂದ ಹಾನಿಯಾಗಿದೆ ಅಂತಕ್ಕಂಥ ಮಾಹಿತಿ ಈಗ ಕೇಳಿ ಬರ್ತಾ ಇದೆ. ಈಗಾಗಲೇ ಕೂಡ ಏನು ಉರುಳಿದಂಥ ಮರವನ್ನು ತೆರವು ಕಾರ್ಯಾಚರಣೆ ಮಾಡಿ ಎಲ್ಲವನ್ನು ಕೂಡ ಒಂದು ಕಡೆ ಇಟ್ಟಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ, ಗಾಡಿಗಳಿಗೆ ಹಾನಿಯಾಗಿರೋದು ಬಿಟ್ಟರೆ ಆ ರೀತಿ ಯಾವುದು ಅವಘಡ ಆಗಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಸೊ ಇದನ್ನ ತೆರವು ಮಾಡಿ ಅಂತ ಸುಮಾರು ದಿನಗಳ ಹಿಂದೆ ಕೂಡ ಮನವಿ ಮಾಡಿದ್ರು, BBMP ಈ ಬಗ್ಗೆ ಗಮನ ಹರಿಸಿರಲಿಲ್ಲ. ಹೀಗಾಗಿ ಮಳೆಗೆ ಈ ಒಂದು ಮರ ಈ ರೀತಿ ಆಯಿತು ಅಂತಕ್ಕಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲೊಬ್ರು ಏನು ಗಾಡಿ ಹಾಳಾಯಿತು ಅದರ ಒಬ್ರು ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಒಂದು ಘಟನೆಯಲ್ಲಿ ತಮ್ಮ ವಾಹನ ಕೂಡ ಹಾನಿ ಆಯಿತು ಅಂತ ಕೇಳ್ಪಟ್ರಿ. ಯಾವ ವಾಹನ, ಎಷ್ಟೊತ್ತಿಗೆ ಘಟನೆ ಆಯಿತು ಅಂತ? 12:45 ಆಗಿದ್ದು. ನಮ್ದು ಒಂದು ಕಾರು ಮತ್ತೆ ಒಂದು ಆಕ್ಟಿವಾ 2 ಜಖಂಗೊಂಡಿದೆ. ಮತ್ತು ನಮ್ಮ ಅಂಗಡಿ ಬಾಡಿಗೆಗಿರೋರ್ದು ಒಂದು ಬುಲೆರೋ ಗಾಡಿ ಅದು ಒಂದು ಜಖಂಗೊಂಡಿದೆ. ಮತ್ತು ಎದುರುಗಡೆ ಮನೆಯವ್ರದ್ದು ಒಂದು ಗಾಡಿ ಹೋಗಿದೆ. ಮತ್ತು ಆ ಮನೆಯವ್ರದ್ದು ಒಂದು ಕಾರು ಒಂದು, ಎಲ್ಲ ಒಟ್ಟು 4 ಕಾರು. ಈಗ ಮರ ಮೊದಲೇ ಅಪಾಯಕಾರಿ ಸ್ಥಿತಿಯಲ್ಲಿ ಇತ್ತು, ಅದನ್ನ ತೆರವು ಮಾಡಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಅದು ಮರ ನೋಡಿದ್ರೆ ಗೊತ್ತಾಗುತ್ತೆ ಅಪಾಯಕಾರಿ ಸ್ಥಿತಿಯಲ್ಲಿತ್ತು. ಬಟ್ BBMP ಯಾರು ಅದರ ಬಗ್ಗೆ ಕ್ರಮ ಕೈಗೊಂಡಿರಲಿಲ್ಲ, ಹಂಗಾಗಿ ಅದು ಪ್ರಾಬ್ಲಮ್ ಆಗಿರೋದು. ಅಂದ್ರೆ ಈ ಒಂದು ಅವಘಡಕ್ಕೆ ಯಾರು ಕಾರಣ ಅಂತ ಹೇಳ್ತಾರೆ? ಈ ರೀತಿ ಆಗಿದೆ ಈಗ ಇದಕ್ಕೆ BBMP ಕಾರಣ ಆಗುತ್ತೆ. ಯಾಕೆಂದರೆ ಹಳೆ ಮರಗಳು ನೋಡಿ ತೆಗಿಬೇಕಾಗಿತ್ತು, ರಿಮೂವ್ ಮಾಡಬೇಕಾಗಿತ್ತು, ಅವ್ರು ಮಾಡಿಲ್ಲ ಅದನ್ನ. ಅವರು ಅದಕ್ಕೆ ಇದಿಷ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರ ಒಂದು ಮಾತುಗಳು. ಮರಗಳನ್ನು ನೋಡಿ ಒಣಗಿರ್ತಕ್ಕಂಥ ಸ್ಥಿತಿಯಲ್ಲಿ, ಅಪಾಯಕಾರಿ ಸ್ಥಿತಿಯಲ್ಲಿ ಏನೇನಿತ್ತು ಅದನ್ನೆಲ್ಲ ತೆರವು ಮಾಡಬೇಕಾಗಿರೋದು BBMP ಜವಾಬ್ದಾರಿ. ಸೊ ಇದಕ್ಕೆ BBMP ಕಾರಣ ಅಂತಕ್ಕಂಥ ಮಾತುಗಳನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.